ಜಾಗೃತ ಅವಸ್ಥೆಯ ಜಗತ್ತಿನ ವ್ಯವಹಾರಕ್ಕೆ ಬೇಕಾದಂತ ವಿದ್ಯೆಗಳನ್ನು ಕಲಿತರೆ ಲಾಭ. ಸ್ವಪ್ನ ಅವಸ್ಥೆಯಲ್ಲಿ ಈಗ ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರೆ, ಅದಾಗದೆ ಸ್ವಪ್ನ ಅವಸ್ಥೆಯಲ್ಲಿ. ಹಾಗಾದ್ರೆ ಸ್ವಪ್ನದಲ್ಲಿ ಹೇಳೋದನ್ನ ಕಲಿಬೇಕು. ಲೂಸಿ ಡ್ರೀಮಿಂಗ್ ಅಂದ್ರೆ ಡ್ರೀಮಿಂಗ್ ಅಲ್ಲಿ ಹೇಳೋದನ್ನ ಕಲಿಬೇಕು. ನೀವು ಆ ಪ್ರಪಂಚದಲ್ಲಿನೇ ಆಸ್ಟ್ರಲ್ ಟ್ರಾವೆಲ್ ಮಾಡೋದಾಗ್ಲಿ ಅಥವಾ ಊರ್ಧ್ವಲೋಕ ಪ್ರಯಾಣ ಅಧೋಲೋಕ ಪ್ರಯಾಣಗಳು ಮಾಡೋದಾಗ್ಲಿ ಸ್ವಪ್ನದಲ್ಲೇ ಆಗುತ್ತೆ, ಸ್ವಪ್ನ ಲೋಕದಲ್ಲಾಗುತ್ತೆ, ಸ್ವಪ್ನ ಪ್ರಪಂಚದಲ್ಲಾಗುತ್ತೆ. ಕೇವಲ ಸ್ವಪ್ನ ಮಾತ್ರ ಇರೋದಿಲ್ಲ, ಅದು ಇನ್ನರ್ ಡೈಮೆನ್ಷನ್ ಇರುತ್ತೆ, ಇನ್ನರ್ ಪ್ಲೇನ್ಸ್ ಇರುತ್ತೆ, ನಿಮ್ಮ ಶೆಲ್ ಅಂತ ಒಂದಿರುತ್ತೆ. ನಿಮ್ಮ ಶೆಲ್ಲು, ಇನ್ನರ್ ಪ್ಲೇನು, ಇನ್ನರ್ ಲೈಫು, ನಾವೆಲ್ಲರೂ ಕೂಡ ಅಲ್ಲೊಂದು ಒಳ ಪ್ರಪಂಚದಲ್ಲಿ ನಾವೆಲ್ಲ ಇದ್ದೇವೆ. ಅದಕ್ಕೆ ದಾಸರು ಹೇಳ್ತಾರೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ. ಸೊ ಹಾಗಾದ್ರೆ ಆ ಸ್ವಪ್ನ ಪ್ರಪಂಚವನ್ನ ಗುರುತಿಸೋದು ಹೇಗೆ ಅಂತ. ನಿದ್ರಾವಸ್ಥೆಯಲ್ಲಿನೇ ನಮ್ಮ ಅಧ್ಯಾತ್ಮ ಸತ್ತೋಗ್ಬಿಡುತ್ತೆ, ಮಲ್ಕೊಂಡ್ವಿ ಮುಗಿದೋಯ್ತು. ಆದ್ರೆ ಯೋಗಿಗೆ ಆ ನಿದ್ದೆ ಬರೋದೇ ಇಲ್ಲ. ನಿಮಗೆ ಕಾಣಿಸ್ತಾ ಇರುತ್ತೆ ಅವನು ಮಲಗಿರೋ ಹಾಗೆ, ಆದ್ರೆ ಅವನು ಮಲಗಿರೋದಿಲ್ಲ.